ಪಶ್ಚಿಮ ಬಂಗಾಳದಲ್ಲಿ ಮತದಾರರ ದೃಷ್ಟಿಯಿಂದ ಅತಿ ದೊಡ್ಡ ಮತದಾರರ ಬ್ಲಾಕ್ ಎಂದರೆ ಅದು ರಾಜವಂಶಿ ಸಮುದಾಯದ್ದು. ಸುಮಾರು ಈ ಸಮುದಾಯದ 18ರಿಂದ 20% ಬಂಗಾಳದಲ್ಲಿರುವ ಒಟ್ಟು ಮತದಾರರಲ್ಲಿ ರಾಜವಂಶಿ ಸಮುದಾಯದ ಮತದಾರರಿದ್ದಾರೆ. ವಿಶೇಷವಾಗಿ ಉತ್ತರ ಬಂಗಾಳದಲ್ಲಿ ಈ ಸಮಾಜವು ಪರಿಶಿಷ್ಟ ಜಾತಿಯ ಅಡಿಯಲ್ಲಿ ಬರುವುದರಿಂದ ಈ ಸಮಾಜವು ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾಕಷ್ಟು ಪ್ರಾಬಲ್ಯವನ್ನು ಹೊಂದಿದೆ. ನಾವು ಸದ್ಯಕ್ಕೆ ಇರುವ ಮಾತಾಭಾಂಗಾದಲ್ಲಿ ಇಲ್ಲಿ ಸುಮಾರು 40% ರಾಜವಂಶಿ ಸಮುದಾಯದ ಮತದಾರರಿದ್ದಾರೆ ಮತ್ತು ಈ ಮತದಾರರ ಮಹತ್ವವನ್ನು ಇದರಿಂದ ಅರ್ಥ ಮಾಡಿಕೊಳ್ಳಬಹುದು. ಪರಿಶಿಷ್ಟ ಜಾತಿಗಳಿಗೆ ಮೀಸಲಾದ ಹೆಚ್ಚಿನ ಸ್ಥಾನಗಳಲ್ಲಿ ಬಿಜೆಪಿ ಮಾತ್ರವಲ್ಲದೆ ತೃಣಮೂಲದ ಅಭ್ಯರ್ಥಿಗಳು ಕೂಡ ಇದೇ ಸಮುದಾಯದವರಾಗಿರ್ತಾರೆ. ಅಂದರೆ ಈ ಸಮುದಾಯದ ಮತದಾರರನ್ನು ತಮ್ಮತ್ತ ಸೆಳೆಯಲು ಎರಡೂ ಪಕ್ಷಗಳು ಯಾವುದೇ ಪ್ರಯತ್ನವನ್ನು ಬಿಡುವುದಿಲ್ಲ. ಈ ಬಾರಿಯ ಚುನಾವಣೆಯಲ್ಲೂ ತೃಣಮೂಲ ಕಾಂಗ್ರೆಸ್ ಇದೇ ಮತದಾರರನ್ನು ಗಮನದಲ್ಲಿಟ್ಟುಕೊಂಡು ಅವರ ಸುಪ್ರೀಮೋ ಮಮತಾ ಬ್ಯಾನರ್ಜಿ ಅವರು ಇಲ್ಲಿಂದಲೇ ಚುನಾವಣಾ ಪ್ರಚಾರವನ್ನು ಆರಂಭಿಸಿದರು ಮತ್ತು ಮುಂದಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಚುನಾವಣಾ ಪ್ರಚಾರವು ಉತ್ತರ ಬಂಗಾಳದಿಂದಲೇ ಆರಂಭವಾಗಲಿದೆ. ಆದರೆ ಇಂದು ನಾವು ಈ ಸಮುದಾಯದ ಎರಡೂ ಪಕ್ಷಗಳ ಪ್ರಮುಖ ಮುಖಗಳು, ಸಾಮಾನ್ಯ ಜನರು ಈ ಚುನಾವಣೆಯ ಬಗ್ಗೆ ಏನು ಯೋಚಿಸುತ್ತಾರೆ ಎಂದು ತಿಳಿಯಲಿದ್ದೇವೆ. ನಮ್ಮೊಂದಿಗೆ ನಿಶಿತ್ ಪ್ರಮಾಣಿಕಿದ್ದಾರೆ. ಅವರು ಬಿಜೆಪಿಯ ರಾಜವಂಶಿ ರಾಜಕೀಯದ ಪೋಸ್ಟರ್ ಬಾಯ್ ಆಗಿದ್ದಾರೆ. ಈ ಬಾರಿ ನೀವು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾಗಿದೆ. ಕಳೆದ ಲೋಕಸಭಾ ಚುನಾವಣೆಯ ಸೋಲಿನ ನಂತರ ಹೇಗರಿಸುತ್ತಿದೆ? ನೋಡಿ, ಸೋಲಿನ ನಂತರವೇ ಸ್ಪರ್ಧಿಸಬೇಕಾಗಿದೆ ಎಂಬ ವಿಷಯ ಇದಲ್ಲ. ಗೆದ್ದ ನಂತರವೂ ನಾನು ಸ್ಪರ್ಧಿಸಿದೆ. 2019ರಲ್ಲಿ ಲೋಕಸಭಾ ಚುನಾವಣೆ ಗೆದ್ದೆ ಮತ್ತು ಅದರ ನಂತರ ವಿಧಾನಸಭಾ 21ರಲ್ಲಿ 19ರಲ್ಲಿ ಲೋಕಸಭೆ ಗೆದ್ದು 21ರಲ್ಲಿ ವಿಧಾನಸಭೆಯನ್ನೂ ಗೆದ್ದಿದೆ. ಹಾಗಾಗಿ ಅಂತಹ ವಿಷಯವೇನಿಲ್ಲ. ಪಕ್ಷದ ಆಲೋಚನೆಗಳು ಇರುತ್ತವೆ. ಪ್ರತಿಯೊಂದು ಸ್ಟೇಟ್ನಲ್ಲೂ ಚುನಾವಣೆ ನಡೆದಾಗ ಆ ಸ್ಟೇಟ್ನ ಒಂದು ಈಕ್ವೇಷನ್ ಇರ್ತದೆ. ಆ ಲೆಕ್ಕಾಚಾರದಲ್ಲಿ ಕ್ಯಾಂಡಿಡೇಟನ್ನು ಆಯ್ಕೆ ಮಾಡಲಾಗುತ್ತದೆ. ಹಾಗಾಗಿ ನಾನು ಅದೃಷ್ಟಶಾಲಿ. ಯಾಕೆಂದ್ರೆ ಈ ಬಾರಿ ವಿಧಾನಸಭಾ ಚುನಾವಣೆಗೆ ನನ್ನನ್ನು ಸೆಲೆಕ್ಟ್ ಮಾಡಲಾಯಿತು ಮತ್ತು ಕ್ಯಾಂಡಿಡೇಟ್ ಮಾಡಲಾಯಿತು. ಮತ್ತು ಖಂಡಿತವಾಗಿಯೂ ಈ ಬಾರಿ ಬಂಗಾಳದಲ್ಲಿ ಬದಲಾವಣೆಯ ಅಲೆ ಇರುವುದರಿಂದ ಸರ್ಕಾರವೂ ರಚನೆಯಾಗುತ್ತದೆ ಮತ್ತು ಜನರ ಭಾರೀ ಪ್ರಮಾಣದ ಬೆಂಬಲವೂ ಸಿಗುತ್ತದೆ. ರಾಜವಂಶಿ ಕಮ್ಯುನಿಟಿ ಬಂಗಾಳದ ರಾಜಕೀಯದಲ್ಲಿ ಅತಿ ದೊಡ್ಡ ವೋಟ್ ಬ್ಲಾಕ್ ಆಗಿದೆ ಮತ್ತು ನೀವು ಅದರ ಪೋಸ್ಟರ್ ಬಾಯ್ ಆಗಿದ್ದೀರಿ. ಅದು ಬಿಜೆಪಿಯ ಮಟುವ ರಾಜವಂಶಿ ಆಗಿದೆ. ಆದರೆ ಈಗ ನಾವು ನೋಡಿದ್ದೇವೆ, ವಿಶೇಷವಾಗಿ ಲೋಕಸಭಾ ಚುನಾವಣೆಯಲ್ಲಿ ಈ ವೋಟ್ ಬ್ಯಾಂಕ್ನಲ್ಲಿ ಬಿರುಕು ಉಂಟಾಗಿದೆ. ಹೀಗೇಕೆ? ನೋಡಿ, ವಿಷಯ ಹಾಗಿಲ್ಲ. ವೋಟ್ ಬ್ಯಾಂಕ್ ದೊಡ್ಡದಾಗಿದೆ. ಯಾಕೆಂದ್ರೆ 2019ರಲ್ಲಿ ನಮಗೆ ಎಷ್ಟು ವೋಟ್ ಸಿಕ್ಕಿತೋ ಅದಕ್ಕಿಂತ ಹಲವು ಪಟ್ಟು ಹೆಚ್ಚು ವೋಟ್ 2024ರಲ್ಲಿ ಸಿಕ್ಕಿದೆ. ಆದರೆ ಯಾವ ರೀತಿ ಕಾಂಗ್ರೆಸ್ ಮತ್ತು ಟಿಎಂಸಿ, ಸಿಪಿಐಎಂ ಮತ್ತು ಉಳಿದ ಪಾರ್ಟಿಗಳ ವೋಟ್ ಡೈಲ್ಯೂಟ್ ಆಯಿತು ಮತ್ತು ಅದರ ಜೊತೆಗೆ ಬ್ಯೂರೋಕ್ರಾಟಿಕ್ ಸ್ಯಾಬೋಟೇಜ್, ಇದರ ಕಾರಣದಿಂದಲೇ ನಾವಿಲ್ಲಿ ಸೋಲ್ಬೇಕಾಯಿತು. ಮತ್ತು ಸುಮಾರು ಯಾವ ರೀತಿ ಇನ್ಫಿಲ್ಟ್ರೇಷನ್ ಆಯಿತು ಮತ್ತು ಗೋಸ್ಟ್ ವೋಟರ್ ಹೆಚ್ಚಾದರು. ಅಂದರೆ 2019 ಮತ್ತು 2024 ಈ 5 ವರ್ಷಗಳಲ್ಲಿ ಸುಮಾರು ಇಲ್ಲಿ ಮುಸ್ಲಿಂ ವೋಟ್ನ ಪರ್ಸೆಂಟೇಜ್ ಏನಿದೆ 15ರಿಂದ 16% ವೋಟ್ ಇವರದ್ದು ಹೆಚ್ಚಾಯಿತು. ಹಾಗಾಗಿ ಬಾರ್ಡರ್ ಅನ್ಫೆನ್ಸ್ಡ್ ಇರುವುದರಿಂದ ಅಲ್ಲಿಂದ ಇನ್ಫಿಲ್ಟ್ರೇಷನ್ ಆಗಿ ಬಂದರು ಅಥವಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮತ್ತು ಯಾರೆಲ್ಲ ಬ್ಯೂರೋಕ್ರಾಟ್ ಇದ್ದಾರೋ ಪ್ರತಿ 6 ತಿಂಗಳಲ್ಲಿ ಗೋಸ್ಟ್ ವೋಟರ್ ಅನ್ನ ವೋಟರ್ ವೋಟಿಂಗ್ ಲಿಸ್ಟ್ ಏನಿದೆಯೋ ಅದರಲ್ಲಿ ಹೆಚ್ಚಿಸಲಾಯಿತು. SIRನ ಪ್ರಭಾವ ರಾಜವಂಶಿ ಕಮ್ಯುನಿಟಿಯ ಮೇಲೆ ಎಷ್ಟರ ಮಟ್ಟಿಗೆ ಬಿದ್ದಿದೆ? ನೋಡಿ, ಏನೂ ಇಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬ ರಾಜವಂಶಿಗೂ ಇದಕ್ಕಾಗಿ ಸ್ಯಾಬೋಟೇಜ್ ಆಗಬೇಕಾಗಿ ಬರಲಿಲ್ಲ. ಕೆಲವರಿಗೆ ಸ್ವಲ್ಪ ಪೇಪರ್ಸ್ನ ಪ್ರಾಬ್ಲಮ್ ಇತ್ತು, ಆದರೆ ಅದನ್ನು ಸಾಲ್ವ್ ಮಾಡಲಾಯಿತು. ಬಟ್ ಬಿಜೆಪಿಯಿಂದ ಕಮ್ಯುನಿಟಿಗೆ ಯಾವ ಪ್ರಾಮಿಸಸ್ ಮಾಡಲಾಗಿತ್ತೋ ಅದು ಯಾಕೆ ಫುಲ್ಫಿಲ್ ಆಗಲಿಲ್ಲ? ಅದರಲ್ಲಿ ಡಿಲೇ ಯಾಕಾಯಿತು? ನೋಡಿ, ಯಾವ ಪ್ರಾಮಿಸಸ್ ಮಾಡಲಾಗಿತ್ತೋ ಆ ಪ್ರಾಮಿಸಸ್ ಈ ವಿಷಯದಲ್ಲಿ ಮಾಡಲಾಗಿತ್ತು. ಅದೆಂದರೆ ಸರ್ಕಾರ ಬಂದ್ರೆ ಮಾಡುತ್ತೇವೆ ಎಂದು. ಸರ್ಕಾರವೇ ಬರೆದಿದ್ರೆ ಪ್ರಾಮಿಸ್ ಹೇಗೆ ಫುಲ್ಫಿಲ್ ಮಾಡ್ತೀವಿ? ರಾಜ್ಯದಲ್ಲಿ ಸರ್ಕಾರ ರಚನೆಯಾದರೆ ತಾನೇ ಭರವಸೆ ಈಡೇರುವುದು. ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆ. ಕೇಂದ್ರ ಸರ್ಕಾರ. ನೀವು ಈ ಪ್ರಶ್ನೆ ಕೇಳುವ ಮೊದಲು ಕಾನೂನನ್ನು ತಿಳಿದುಕೊಳ್ಳಬೇಕು. ಭೂಮಿ ರಾಜ್ಯದ ವಿಷಯ. ಕೇಂದ್ರ ಏನಾದರೂ ಮಾಡಲು ಬಯಸಿದ್ರೆ ಅದಕ್ಕೆ ಭೂಮಿಯನ್ನು ಯಾರು ಕೊಡುತ್ತಾರೆ? ನೀವು ಕೊಡಲು ಸಾಧ್ಯವಿಲ್ಲ. ಆದ್ದರಿಂದ ರಾಜ್ಯ ಸರ್ಕಾರವೇ ಕೊಡಬೇಕು. ಒಂದು ವೇಳೆ ರಾಜ್ಯ ಸರ್ಕಾರ ಕೊಡದಿದ್ದರೆ ನೀವು ಹೇಗೆ ಮಾಡುತ್ತೀವಿ?
ಕೇಂದ್ರ ಮತ್ತು ರಾಜ್ಯದ ಸಂಬಂಧ, ಸಂವಿಧಾನದ ನಿಯಮ ಇವುಗಳನ್ನೆಲ್ಲ ತಿಳಿದುಕೊಂಡು ನೀವು ಈ ಮಾಹಿತಿಯನ್ನು ಪಡೆದುಕೊಳ್ಳಬೇಕು. ನೀವು ಕೂಡ ವರದಿಗಾರರನ್ನ ಇಟ್ಟುಕೊಳ್ಳಿ. 2021ರಲ್ಲಿ ಉತ್ತರ ಬಂಗಾಳದಲ್ಲಿ ನಿಮ್ಮ ಪ್ರದರ್ಶನ ಹೇಗಿತ್ತೋ ವಿಶೇಷವಾಗಿ ಈ 2 ಜಿಲ್ಲೆಗಳಲ್ಲಿ ಅದನ್ನು ನೀವು ಪುನರಾವರ್ತಿಸಬಲ್ಲಿರಾ? ನೋಡಿ, ಪುನರಾವರ್ತನೆ ಆಗೇ ಆಗುತ್ತದೆ ಮತ್ತು ಬಹಳ ಉತ್ತಮ ರೀತಿಯಲ್ಲಿ ಪುನರಾವರ್ತನೆ ಆಗುತ್ತದೆ ಮತ್ತು ಅದರ ಜೊತೆಗೆ ಇಲ್ಲಿ ಸೀಟುಗಳು ಕೂಡ ಹೆಚ್ಚಾಗುತ್ತವೆ. ಖಂಡಿತವಾಗಿಯೂ ಹಿಂದೆ 2021ರಲ್ಲಿ ನಮಗೆ ಇಲ್ಲಿ 30 ಸೀಟುಗಳು ಸಿಕ್ಕಿದ್ದವು. ಈ ಬಾರಿ ನಮಗೆ ಇನ್ನೂ ಹೆಚ್ಚು ಸೀಟುಗಳು ಸಿಗಲಿವೆ. ಹೇಗೆಂದ್ರೆ ಕಳೆದ ಬಾರಿ ನಾವು ಜಲಪೈಗುರಿ ಸದರ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿರಲಿಲ್ಲ. ಈ ಬಾರಿ ನಾವು ಜಲಪೈಗುರಿ ಸದರನ್ನು ಗೆಲ್ಲಲಿದ್ದೇವೆ. ನಾವು ರಾಜ್ಗಂಜ್ ಅನ್ನು ಗೆಲ್ಲಲಿದ್ದೇವೆ. ಹೆಮ್ತಾಬಾದ್ ನಾವು ಗೆಲ್ಲಲಿದ್ದೇವೆ. ಕುಶಮಂಡಿ ನಾವು ಗೆಲ್ಲಲಿದ್ದೇವೆ. ಅದಕ್ಕೆ ಇಲ್ಲೇ ಕೂತು ನಿಮಗೆ 4 ಮಾತು ಹೇಳಿದ್ದೇನೆ. ಹೀಗೆಯೇ ಇನ್ನೂ ಸಮಯ ಸಿಕ್ಕರೆ ಉಳಿದ ಸೀಟುಗಳು ಕೂಡ. ಮಮತಾ ಬ್ಯಾನರ್ಜಿ ಅವರ ಮುಂದೆ ನಿಮ್ಮ ಮುಖ್ಯಮಂತ್ರಿ ಪದದ ಅಭ್ಯರ್ಥಿ ಯಾರು? ನೋಡಿ, ನಮ್ಮಲ್ಲಿ ಯಾರನ್ನಾದರೂ ಸಿಎಂ ಫೇಸ್ ಮಾಡಿ ಚುನಾವಣೆ ನಡೆಯೋದಿಲ್ಲ. ನಮ್ಮ ಚುನಾವಣೆ ಸಂಪೂರ್ಣವಾಗಿ ಒಂದು ಬೇರೆ ಸ್ಟ್ರಾಟಜಿಯಿಂದ ನಡೀತದೆ. ಮತ್ತು ನೀವು ಯಾವುದೇ ರಾಜ್ಯದಲ್ಲಿ ನೋಡಿ, ಮಧ್ಯಪ್ರದೇಶವಿರಲಿ, ರಾಜಸ್ಥಾನವಿರಲಿ ಅಥವಾ ಯಾವುದೇ ರಾಜ್ಯವಿರಲಿ, ಅಲ್ಲಿ ಈ ನಿರ್ಧಾರವನ್ನ ಮೇಲಿನಿಂದ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಕೇಂದ್ರ ನಾಯಕತ್ವವು ಕುಳಿತು ಇದರ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ. ಖಂಡಿತವಾಗಿಯೂ ನಾವು ಭಾರೀ ಬಹುಮತದಿಂದ ಗೆಲುವು ಸಾಧಿಸಿದಾಗ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುವುದು. ಜೈ ಬಂಗಾಳ, ಜೈ ಬಂಗಾಳ. ಸಬೂಜಿ, ನೀವು ಟಿಎಂಸಿಯ ಅಭ್ಯರ್ಥಿ. ರಾಜವಂಶಿ ಜನರನ್ನು ಸಾಮಾನ್ಯವಾಗಿ ಬಿಜೆಪಿಯ ದೊಡ್ಡ ಬೆಂಬಲಿಗರೆಂದು ಪರಿಗಣಿಸಲಾಗುತ್ತದೆ. ಹಾಗಾದರೆ ನಿಮ್ಗೇನನ್ಸುತ್ತದೆ? ಈಗ ನಮ್ಮ ರಾಜವಂಶಿ ಜನರು ಮತ್ತು ನಮ್ಮ ರಾಜವಂಶಿ ಸಹೋದರ ಸಹೋದರಿಯರು ಈಗ ಬಿಜೆಪಿಯನ್ನು ಬೆಂಬಲಿಸುತ್ತಿಲ್ಲ. ಹೆಚ್ಚು ಹೆಚ್ಚು ಬೆಂಬಲವನ್ನು ನನಗೆ ನೀಡುತ್ತಿದ್ದಾರೆ. ನಮ್ಮ ಪಕ್ಷಕ್ಕೆ ಬೆಂಬಲ ನೀಡುತ್ತಿದ್ದಾರೆ. ಯಾಕೆ ಮಾಡ್ತಾರೆ? ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಅಭಿಷೇಕ್ ಬ್ಯಾನರ್ಜಿ ಕೂಡ ಇದ್ದಾರೆ. ನಮ್ಮ ಸರ್ಕಾರ ರಾಜವಂಶಿ ಜನರಿಗಾಗಿ ತುಂಬಾನೇ ಕೆಲಸ ಮಾಡಿದೆ. ಪಂಚಾನನ್ ಬರ್ಮಾ ವಿಶ್ವವಿದ್ಯಾಲಯ ಕೂಡ ಇದೆ. ಕೂಸಿಬಿಹಾರ ಪಂಚಾನನ್ ಬರ್ಮಾ ವಿಶ್ವವಿದ್ಯಾಲಯ, ಅದಕ್ಕೆ ನಾನು ಸಂಬಂಧಪಟ್ಟಿದ್ದೇನೆ. ಅದರ ಪ್ರೊಫೆಸರ್ ಇದ್ದಾರೆ ಮತ್ತು ನಮ್ಮ ರಾಜವಂಶಿ ಭಾಷಾ ಅಕಾಡೆಮಿ ಇದೆ. ಮಮತಾ ಬುದ್ಧಿ ಅಕಾಡೆಮಿ ಕೂಡ ಇದೆ. ರಾಜವಂಶಿ ಜನರಿಗಾಗಿ ನಮ್ಮ ದೀದಿ ಏನಿದ್ದಾರೆ ಬಹಳಷ್ಟು ಮಾಡಿದ್ದಾರೆ. ಅದಕ್ಕಾಗಿಯೇ ರಾಜವಂಶಿ ಜನರು, ರಾಜವಂಶಿಗಳು ಕೇವಲ ರಾಜವಂಶಿಗಳಲ್ಲ. ಆದರ್ಶ ಯಾರಿದ್ದಾರೆ? ನಮೋಶೂದ್ರರೂ ಇದ್ದಾರೆ, ಅಲ್ಪಸಂಖ್ಯಾತರೂ ಇದ್ದಾರೆ, ನಮ್ಮ ಕಾಯಸ್ಥರೂ ಇದ್ದಾರೆ ಮತ್ತು ಎಲ್ಲರೂ ಹಿಂದೂ ಜನರು ನಮಗೆ ಬೆಂಬಲ ನೀಡುತ್ತಾರೆ. ನಾವು ಎಲ್ಲಿಗೆ ಹೋದರೂ ಅಲ್ಲೂ ಕೈ ತೋರಿಸುತ್ತಿದ್ದಾರೆ. ಸರಿ, ಮುಂದೆ ನಡೆಯಿರಿ, ಮುಂದೆ ಸಾಗಿರಿ. ನೀವು ಗೆಲ್ಲುತ್ತೀರಿ, ಖಂಡಿತ ಸೋಲುತ್ತಾರೆ. ಆದರೆ ಒಂದು ಅಭಿಪ್ರಾಯವೇನೆಂದರೆ, ರಾಜವಂಶಿ ಜನರ, ಮಟುವಾ ಜನರ ಏನಿದೆ ಪ್ರಮುಖ ಬಹುಮತ ಏನಿದೆ ಅದು ಬಿಜೆಪಿ ಕಡೆಗಿದೆ. ನೋಡಿ, ಹಿಂದಿನ ಲೋಕಸಭೆ ಮುಗಿದು ಹೋಗಿದೆ. ನಾವು ಇದರಲ್ಲಿ 17,500 ವೋಟ್ಗಳಿಂದ ಕಂಬ್ಯಾಕ್ ಮಾಡಿದ್ದೇವೆ. ಈ ವಿಧಾನಸಭೆಯಲ್ಲಿ 17,500 ವೋಟ್ಗಳಿಂದ ಕಂಬ್ಯಾಕ್ ಮಾಡಿದ್ದೇವೆ. ಬಿಜೆಪಿಯಿಂದ ಟಿಎಂಸಿಗೆ ಬಂದಿದೆ. ಸರಿ, ಅದಕ್ಕಾಗಿಯೇ ಇಲ್ಲಿ ನಾವು ಗೆಲ್ಲುತ್ತೇವೆ. ಇಲ್ಲಿ ನಾನು ಇರುವ ಎಐಟಿಸಿ ಪಕ್ಷ, ನಾವು ಗೆಲ್ಲುತ್ತೇವೆ. ಜನಗಣ, ಜನತೆ ಎಲ್ಲವನ್ನೂ ಮಾಡುತ್ತಾರೆ, ಜನಗಣ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಜನರು ಆಶೀರ್ವಾದ ಮಾಡಿದರೆ ನಾವು ಗೆಲ್ಲುತ್ತೇವೆ ಮತ್ತು ಮಾಡದಿದ್ದರೆ ಸೋಲುತ್ತೇವೆ ಅಲ್ವಾ? ಆದ್ದರಿಂದ ಸಬಲು, ನೀನು ಮುಂದುವರಿ, ನೀನು ಗೆಲ್ಲುತ್ತೀಯಾ ಎಂದು ಜನ ಹೇಳುತ್ತಿದ್ದಾರೆ. ರಾಜವಂಶಿ ಸಮುದಾಯದ ಮತದಾರರು ಬಿಜೆಪಿಯನ್ನು ಬಿಟ್ಟು ಟಿಎಂಸಿಗೆ ಯಾಕೆ ಮತ ಹಾಕುತ್ತಾರೆ? ಯಾಕೆಂದ್ರೆ ರಾಜವಂಶಿ ಜನರಿಗಾಗಿ ಬಿಜೆಪಿ ಏನನ್ನೂ ಮಾಡಿಲ್ಲ. ನಾರಾಯಣಿ ಬೆಟಾಲಿಯನ್ ಮಾಡುವ ಪ್ರಯತ್ನವಿತ್ತು. ಸರಿ, ಪ್ರಯತ್ನ ಮಾಡಿದ್ರು. ಯಾರು ಮಾಡಿದ್ರು? ನಮ್ಮ ಬಿಜೆಪಿಯ ದೊಡ್ಡ ನಾಯಕರಾದ ಪ್ರಧಾನಮಂತ್ರಿಜಿ, ಅಮಿತ್ ಶಾಜಿ ಮತ್ತು ನಿಶಿತ್ ಅವರು 250 ಕೋಟಿಯಲ್ಲಿ ರಾಯ್ ಸಾಹೇಬ್ ಠಾಕೂರ್ ಪಂಚಾನನ್ ವರ್ಮಾ ಅವರ ಪ್ರತಿಮೆಯನ್ನು ನಿರ್ಮಿಸಿಕೊಡುವುದಾಗಿ ಘೋಷಿಸಿದ್ದಾರೆ. ಸರಿ, ಪ್ರತಿಮೆ ಇನ್ನೂ ಆಗಿಲ್ಲ. ಸ್ಪೋರ್ಟ್ಸ್ ಹಬ್ಗೆ ಭೂಮಿ ಪೂಜೆ ಮಾಡಿದ್ದಾರೆ, ಇನ್ನೂ ಆಗಿಲ್ಲ. ನಾರಾಯಣಿ ಬೆಟಾಲಿಯನ್ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದರು, ಇನ್ನೂ ಆಗಿಲ್ಲ. ಆದರೆ ನಮ್ಮ ದೀದಿ, ನಮ್ಮ ಸರ್ಕಾರ ನಾರಾಯಣಿ ಬೆಟಾಲಿಯನ್ ಮಾಡಿದೆ. ಅದರ ಪ್ರಧಾನ ಕಚೇರಿ ಮೆಕ್ಲಿಗಂಜ್ನಲ್ಲಿದೆ. ಮತ್ತು ರಾಜವಂಶಿಗಾಗಿ ದೀದಿ ಏನು ಮಾಡಿದ್ದಾರೆಂದರೆ ಭಾಷೆಗಾಗಿ ಭಾಷಾ ಅಕಾಡೆಮಿ ಮಾಡಿದ್ದಾರೆ, ಶಾಲೆ ಕಟ್ಟಿದ್ದಾರೆ, 200 ರಾಜವಂಶಿ ಶಾಲೆಗಳನ್ನು ಕಟ್ಟಿದ್ದಾರೆ. ಸರಿ, ಮತ್ತು ರಾಜವಂಶಿ ಅಭಿವೃದ್ಧಿ ಸಾಂಸ್ಕೃತಿಕ ಮಂಡಳಿಯನ್ನು ಮಾಡಿದ್ದಾರೆ. ರಾಜವಂಶಿ ಜನರಿಗಾಗಿ ಎಲ್ಲವನ್ನೂ ಮಾಡಿದ್ದಾರೆ. ಕೇವಲ ರಾಜವಂಶಿ ಜನರಿಗಾಗಿ ಮಾತ್ರವಲ್ಲ, ಇತರ ವ್ಯಕ್ತಿಗಳು, ಬುಡಕಟ್ಟುಗಳು, ಸಮುದಾಯಗಳು, ಎಲ್ಲರ ಸಮುದಾಯಕ್ಕಾಗಿ
ನಮ್ಮ ದೀದಿ ಎಲ್ಲವನ್ನೂ ಮಾಡಿದ್ದಾರೆ. ತುಂಬಾನೇ ಲಕೀರ್ ಭಂಡಾರ್ ಕೊಟ್ಟಿದ್ದಾರೆ. ಮೋದಿಜಿ ಹೇಳಿದ್ರಲ್ವಾ, ಈಗ ಸಹೋದರ ಸಹೋದರಿಯರೇ ನಮಗೆ ವೋಟ್ ಕೊಡಿ ಅಂತ. ನಾವು ಹೊರಗಡೆಯಿಂದ ಕಪ್ಪು ಹಣ ತರುತ್ತೇವೆ ಮತ್ತು ನಿಮ್ಮ ಜನ್ಧನ್ ಯೋಜನೆ ಇದೆಯಲ್ಲ, ಜೀರೋ ಅಕೌಂಟ್ ತೆರೆಯಲಾಗತ್ತೆ. ಅದಕ್ಕೆ 15 ಲಕ್ಷ ಹಾಕಿಬಿಡ್ತೇವೆ. ನಾವು ಜನರಿಗೆ ಕೇಳಿದ್ದೇವೆ, ಎಲ್ಲಿ ಸಿಕ್ಕಿದೆ? ಅವರು ಕೇಳ್ತಾರೆ, ಇಲ್ಲಿಯವರೆಗೂ 15 ಲಕ್ಷ ಸಿಕ್ಕಿದೆಯಾ? ಇಲ್ಲಿಯವರೆಗೂ ಸಿಕ್ಕಿಲ್ಲ. ಈ ಏನು ನಾಟಕ ಇದೆಯಲ್ಲ, ಗ್ಯಾಸ್ ಸಿಲಿಂಡರ್ನ ಬೆಲೆ ತುಂಬಾನೇ ಹೆಚ್ಚಾಗಿದೆ. ಕಳ್ಳಸಂತೆ ನಡೆಯುತ್ತಿದೆ. LPG ಗ್ಯಾಸ್ನದ್ದು ನಡೆಯುತ್ತಿದೆ. ನೋಡಿ, ನೀವು ನೋಟು ಅಮಾನ್ಯೀಕರಣ ಮಾಡಿದ್ದೀರಿ. ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ನಮ್ಮ ಜನರಿಗಂತೂ ಏನನ್ನೂ ಮಾಡಿಲ್ಲ. ನಾನು ಹೇಳಲು ಬಯಸುವುದೇನೆಂದರೆ, ಈ ದೇಶ ಆತ್ಮನಿರ್ಭರವಲ್ಲ. ಈ ದೇಶ ಆತ್ಮ ಮಾರಾಟಕ್ಕಿದೆ. ಮೋದಿಜಿ ನಮ್ಮ ದೇಶವನ್ನ ಮಾರಿಬಿಟ್ಟಿದ್ದಾರೆ. ಏನಾಗುತ್ತೋ ಹೇರುವುದು ಕಷ್ಟ. ಜನರಿದ್ದಾರೆ, ಅದಕ್ಕಾಗಿಯೇ ವೋಟ್ ಇದೆ. ಜನಗಣದ ಮೇಲೆ ಮೋದಿ ಇದ್ದಾರೆ. ಹೆಚ್ಚು ಮುಂದೆ ಯಾರಿದ್ದಾರೆ? ತೃಣಮೂಲವೋ ಅಥವಾ ಬಿಜೆಪಿಯೋ? ತೃಣಮೂಲ ಇದೆ, ಬಿಜೆಪಿ ಇದೆ, ಎರಡೇ ಇವೆ. ಯಾರೂ ಯಾರಿಗಿಂತ ಕಡಿಮೆ ಇಲ್ಲ. ಎರಡೂ ಸಮಾನವಾಗಿವೆ. ಜನಗಣ ಯಾರನ್ನು ಆಯ್ಕೆ ಮಾಡುತ್ತದೆಯೋ ಅವರೇ ಆಯ್ಕೆಯಾಗುತ್ತಾರೆ. ಆದರೆ ನಿಮ್ದೆಲ್ಲ ಏನಿದೆ? ಏನ್ ಬಯಸ್ತೀರಾ? ದೇಶಕ್ಕಾಗಿ ಕೆಲಸ ಮಾಡುವ, ರಾಜ್ಯಕ್ಕಾಗಿಯೂ ಕೆಲಸ ಮಾಡುವವರನ್ನು ಬಯಸುತ್ತೇವೆ. ಇದೇ ನಾವು ಬಯಸುವುದು. ಇವತ್ತಿನ ದಿನದಲ್ಲಿ ಎಲ್ಲರ ಹೊಟ್ಟೆಪಾಡಿನ ಬಗ್ಗೆ ಯಾರೂ ನೋಡಿಕೊಳ್ಳುತ್ತಿಲ್ಲ ಅಲ್ವಾ? ಕೇಂದ್ರವೂ ಇಲ್ಲ, ರಾಜ್ಯವೂ ಇಲ್ಲ. ಮುಖ್ಯ ವಿಷಯ ಅದೇನೇ ಅಲ್ವಾ? ಏನು ತಿನ್ನುವುದು, ಏನು ದುಡಿಯುವುದು. ಖರ್ಚುಗಳಂತೂ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇವೆ. ಬದಲಾವಣೆ ಆಗುತ್ತೋ ಇಲ್ವೋ? ಸಾರ್ವಜನಿಕರಿಗೆ ಬೇಕಾದಾಗ ಬದಲಾವಣೆ ಆಗೇ ಆಗುತ್ತದೆ. ಖಂಡಿತ, ಎಲ್ಲವೂ ಸಾರ್ವಜನಿಕರ ಮೇಲಿದೆ. ಮಮತಾ ಬ್ಯಾನರ್ಜಿ ಖಂಡಿತ ಗೆಲ್ಲುತ್ತಾರೆ. ಮಮತಾ ಬ್ಯಾನರ್ಜಿ ಪ್ರಧಾನಮಂತ್ರಿ ಆಗ್ತಾರೆ. ಇಲ್ಲ. ತೃಣಮೂಲ ಗೆಲ್ಲುತ್ತದೆ. ತೃಣಮೂಲ ಗೆಲ್ಲುತ್ತದೆ. ಯಾಕೆ? ಇಡೀ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಸರ್ಕಾರವೇ ಇರುತ್ತದೆ. ಇಂದು ಇದೆ, ನಾಳೆ ಇಲ್ಲ. ಖಂಡಿತ ಎಲ್ಲಾ ಮಂತ್ರಿಗಳು ಇಂದು ಕೇವಲ ಹಣ ಕೊಡಲು ಬರ್ತಾರೆ. ಶೌರ್ಯ, ಹಣ ಉಳ್ಳವರಿಗೆ ನೌಕರಿ, ಆದರೆ ಸ್ವಂತದವರಿಗೆ ನಷ್ಟ. ಮಮತಾ ಬ್ಯಾನರ್ಜಿ ಈ ಬಾರಿ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿ ಆಗುತ್ತಾರೆ. ಓಟು ಯಾರಿಗೆ ಹಾಕ್ತೀರಾ? ವೋಟು ಯಾರಿಗೆ ಹಾಕೋದು? ವೋಟು ನಾವು ಯಾರಿಗೆ ಹಾಕ್ತೀವಿ ಅಂತ ನೋಡೋಣ. ದೀದಿ ಇಷ್ಟು ಸಹಾಯ ಮಾಡ್ತಿದ್ದಾರೆ, ಹಾಗಾದ್ರೆ ದೀದಿಗೆನೇ ಕೊಡಬೇಕಾಗತ್ತೆ. ಯಾರು ಸಹಾಯ ಮಾಡ್ತಾರೋ, ಯಾರು ಹೆಚ್ಚು ಕೊಡ್ತಾರೋ ಅವರಿಗೇನೇ ಕೊಡೋದು. ನಾನಂತೂ ದೀದಿಗೆನೇ ಕೊಡೋದು. ಯಾಕೆ? ಲಕೀರ್ ಭಂಡಾರ್ ಕೊಡ್ತಾರೆ. ಹುಡುಗರಿಗೆ ಯುವರ್ ಸಾಥಿ ಸಿಗುತ್ತೆ, ಕೊಡಬೇಕಾಗತ್ತೆ. ಆದ್ರೆ ವೋಟು ಯಾರಿಗೆ ಹಾಕ್ತೀನಿ ಅಂತ ಹೇಳಕ್ಕಾಗಲ್ಲ. ಆದರೆ ಲಕೀರ್ ಭಂಡಾರ್ ಕೊಡೋದ್ರಿಂದ ನಮಗೆ ಉಪಕಾರ ಆಗ್ತಿದೆ, ಇಷ್ಟು ಹೇಳಬಲ್ಲೆ. ಆ ದುಡ್ಡಿನಿಂದ ಏನ್ ಮಾಡ್ತೀರಾ? ಕೆಲಸಕ್ಕೆ ಉಪಯೋಗಿಸ್ತೀನಿ. ಮಕ್ಕಳ ಓದಿಗೆ ಉಪಯೋಗ ಆಗುತ್ತೆ. ನಮ್ಮ ಸಂಸಾರದ ಕೆಲಸಕ್ಕೆ ಬರುತ್ತದೆ. ಒಳ್ಳೆಯ ಕೆಲಸಕ್ಕೆ ಅಲ್ಲ. ಹಣವಂತೂ ಕೆಟ್ಟ ಕೆಲಸಕ್ಕೆ ಉಪಯೋಗ ಆಗುವುದಿಲ್ಲ ಅಲ್ಲವೇ? ಒಳ್ಳೆಯ ಕೆಲಸಕ್ಕೆ ಉಪಯೋಗ ಆಗುತ್ತದೆ. ಈ ಸಾರಿ ಅಂತೂ ಬರ್ಲಿದೆ. ಯಾರು ಬರ್ತಾರೆ? ನನ್ನ ಪ್ರಕಾರ ಈ ಬಾರಿ ಬರುವ ಸಾಧ್ಯತೆ ಇದೆ. ಬಿಜೆಪಿ ಬರಲಿದೆ. ಯಾಕೆ? ಪ್ರತಿಯೊಬ್ಬರ ಬಾಯಲ್ಲೂ ಇದೇ ಪ್ರಶ್ನೆ ಇದೆ, ಇದೇ ಆಸೆ. ಬಾಮಾಗೆ ಜಯವಾಗಲಿ.